ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಡೈರಿ ಫಾರ್ಮ್ನ ದಿನನಿತ್ಯದ ಕೆಲಸಗಳನ್ನು ನೋಡಲು ನಮ್ಮ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಮಷಿನ್ನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಡೈಲಿ ಹಾಲನ್ನ ಕರೆದಾಗದ್ಮೇಲೆ ಮಷಿನ್ ಡೈಲಿ ನಾವು ವಾಶ್ ಮಾಡ್ತೀವಿ ಶುದ್ಧ ನೀರಿಂದ. ಆದ್ರೂ ಒಳಗಡೆ ನೋಡಿ ಈ ಥರ ಫುಲ್ಲು ಪಾರ್ಟ್ ಒಳಗಡೆ ಎಲ್ಲನೂ ಕೆನೆ ಕಟ್ಕೊಂಡ್ಬಿಟ್ಟಿರ್ತದೆ. ಅದನ್ನು ನಾವು ನೋಡಿಕೊಂಡು 15 ದಿನಕ್ಕೊಂದ್ಸತಿ 20 ದಿನಕ್ಕೊಂದ್ಸಲಿ ಈ ಥರ ಫುಲ್ಲು ಎಲ್ಲ ತೆಗೆದು ನಾವು ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಅದು ಹಂಗೆ ಕೆನೆ ಕಟ್ಕೊಂಡು ಬ್ಯಾಕ್ಟೀರಿಯಾ ಎಲ್ಲ ಒಳಗಡೆ ಜಾಸ್ತಿಯಾಗಿ ಹಾಲಿನ ಗುಣಮಟ್ಟವನ್ನು ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ ಗೈಸ್. ಹಂಗಾಗಿ ನಾವು ಒಂದು ತಿಂಗಳಿಗೊಂದು ಸಾರಿ ಆದ್ರೂ ನಾವು ಈ ಥರ ನೋಡಿ ಎಲ್ಲ ಫುಲ್ಲು ತೆಗಿಬೇಕು. ಎಲ್ಲ ತೆಗೆದು ನಾವು ಕ್ಲೀನಾಗಿ ವಾಶ್ ಮಾಡಿ ನಾವು ಯೂಸ್ ಮಾಡಬೇಕು ಗೈಸ್. ಹಂಗೆ ಬಿಟ್ಟರೆ ನಾವು ಹಂಗೇ ಒಂದು 2-3 ತಿಂಗಳ ತನಕ ನಾವು ಹಂಗೆ ಯೂಸ್ ಮಾಡ್ತಿದ್ದೆ, ಒಳಗಡೆ ಎಲ್ಲ ಫುಲ್ ಕಟ್ಕೊಂಡು ಹುಳ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಬ್ಯಾಕ್ಟೀರಿಯಾ ಎಲ್ಲ ದೊಡ್ಡದಾಗಿ ಚೆನ್ನಾಗಿ ಬೆಳೆದು ಅದು ಹಾಲಿನ ಗುಣಮಟ್ಟವನ್ನು ಕಮ್ಮಿ ಮಾಡ್ತಾ ಹೋಗ್ತಾ ಇರುತ್ತೆ ಗೈಸ್. ನೋಡಿ, ಈ ಹೊಸೊಬ್ಬರು ಮೆಷಿನ್ ತೊಗೊಂಡಿರ್ತೀವಿ, ಅವಾಗ ಅವರು ಮೆಷಿನ್ ಫಿಟ್ ಮಾಡೋರು ಒಂದು ಸತಿ ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿರ್ತಾರೆ. ಮತ್ತು ಅದನ್ನು ಕ್ಲೀನ್ ಮಾಡ್ಬೇಕಂದ್ರೂ ಅದು ಅವ್ರು ಹೇಳೋಗಿರ್ತಾರೆ ಈ ಥರ ಮಾಡಿ ಅಂತ. ಆದರೂ ಅದು 1 ಸತಿ 2 ಸತಿ ನಾವು ಟ್ರೈ ಮಾಡಬೇಕು. ಅಲ್ಲಿವರೆಗೂ ಅದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಅದನ್ನು ಯೂಸ್ ಮಾಡೋದಕ್ಕೂ ಒಂದು ವಾರ 15 ದಿನ ಅದು ಕನ್ಫ್ಯೂಸ್ ಆಗುತ್ತೆ ಗೈಸ್. ಕ್ಲೀನ್ ಮಾಡೋದೂ ಅಷ್ಟೇ. ನೋಡಿ, ನಾವು ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಅದನ್ನು ವಾಷರು ಮತ್ತು ಅದು ರಬ್ಬರು ಎಲ್ಲ ಕ್ಲೀನಾಗಿ ತೆಗ್ದು ವಾಶ್ ಮಾಡಬೇಕು. ಮತ್ತು ಆ ಮಿಷಿನವರೇ ಒಂದು ದೊಡ್ಡದು ಬ್ರಷ್ಷು, ಚಿಕ್ಕದು ಬ್ರಷ್, 2 ಬ್ರಷ್ ಕೊಟ್ಟಿರ್ತಾರೆ. ಆ ಬ್ರಷ್ನ ಯೂಸ್ ಮಾಡಿಕೊಂಡು ನಾವು ಈ ಥರ ಕ್ಲೀನ್ ಮಾಡಬೇಕು ಗೈಸ್. ನಾವು ನೋಡಿ, ನನ್ನ ಮಗ ಕ್ಲೀನ್ ಮಾಡ್ತಾ ಇದ್ದಾನೆ. ನೋಡಿ, ಬ್ರಷ್ ಹಾಕ್ಕೊಂಡು ಸೋಪ್ ಆದರೂ ಸರಿ, ಇಲ್ಲ ಸೋಪಿನ ಪೌಡ್ರ್ ಆದರೂ ಸರಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ತೊಳಿಬೇಕು. ನೋಡಿ, ಬ್ರಷ್ ಹಾಕ್ಕೊಂಡು, ಅದು ಚಿಕ್ಕದು ಬ್ರಷ್ಷು, ಚಿಕ್ಕ ಬ್ರಷ್ನ ನಾವು ಇದನ್ನು ತೊಳೆಯೋದಕ್ಕೆ, ಆ ಮೇಲ್ಗಡೆ ಕ್ಯಾಪ್ನ ತೊಳೆಯೋದಕ್ಕೆ ಯೂಸ್ ಮಾಡಬೇಕು. ದೊಡ್ಡ ಬ್ರಷ್ನ ನಾವು ಆ ಪೈಪ್ಗಳಿರುತ್ತೆ, ದೊಡ್ಡ ಪೈಪ್ಗಳು, ಅದನ್ನು ತೊಳೆಯೋದಕ್ಕೆ ಯೂಸ್ ಮಾಡಬೇಕು ಗೈಸ್. ನೋಡಿ, ಅದ್ರ ಒಳಗಡೆ ಎಲ್ಲ ಚಿಕ್ಕ ಬ್ರಷ್ ನೀಟಾಗಿ ಹೋಗುತ್ತೆ. ಆ ಹೋದಾಗ ನೋಡಿ ಎಷ್ಟು ಕೆನೆ ಇದೆ ನೋಡಿ ಅದರಲ್ಲಿ. ನಾವು ಡೈಲಿ ಹಾಲು ಕರೆದಾದ್ಮೇಲೆ ಕ್ಲೀನ್ ಮಾಡ್ತೀವಿ, ಆದ್ರೂ ಎಷ್ಟು ಕೆನೆ ಕಟ್ಕೊಂಡಿದೆ ನೋಡಿ. ಈ ಥರ ಓಲ್ಗೆ ಆ ಚಿಕ್ಕ ಬ್ರಷ್ನ ಹಾಕಿ ನೀರನ್ನ ಬಿಟ್ಕೊಂಡು ನೋಡಿ, ಶುದ್ಧ ನೀರಿಂದ ನಾವು ಈ ಥರ ವಾಶ್ ಮಾಡಬೇಕು ಗೈಸ್. ವಾಶ್ ಮಾಡಿದಾಗ ಅದು ಕ್ಲೀನಾಗಿರುತ್ತೆ, ಸ್ಮೆಲ್ ಬರಲ್ಲ, ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋಲ್ಲ. ನೋಡಿ, ಹಾಲಿನ ಗುಣಮಟ್ಟ ಮತ್ತು ನಮಗೇ ಚೆನ್ನಾಗಿ, ಹಾಲಿನ ಗುಣಮಟ್ಟ ಚೆನ್ನಾಗಿದ್ದರೆ ನಮಗೆ ತಾನೇ ಪ್ರಾಫಿಟ್ಟು. ಹಂಗಾಗಿ ನಾವು ಇದನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಗೈಸ್. ನಾವು ಈ ಡೈರಿ ಫಾರ್ಮ್ ಕೆಲಸ ನೋಡಿ, ಇವಾಗ 3 o'clock ನಾವು ಕ್ಲೀನ್ ಮಾಡ್ತಾಯಿದ್ದೀವಿ. ಬೆಳಿಗ್ಗೆಯಿಂದ ಡೈರಿ ಫಾರ್ಮ್ದು ತುಂಬ ಕೆಲಸ ಇರುತ್ತೆ ಗೈಸ್. ಬೆಳಿಗ್ಗೆ 9 ಗಂಟೆಗೆ ನನ್ನ ಮಗ ಹಾಲು ತಗೊಂಡು ಹೋಗೋದ್ಮೇಲೆ ನನಗೆ 12 ಗಂಟೆ ಆಗುತ್ತೆ ನಾವು ಬಂದು ತಿಂಡಿ ತಿನ್ನೋಕ್ಕೆ. ಫುಲ್ ಹೊರ್ಗಡೆ ಒಳಗಡೆ ಎಲ್ಲನೂ ತೊಪ್ಪೆ ತೆಗ್ದು ಮತ್ತು ಹುಲ್ಲೆಲ್ಲ ತೆಗ್ದು ಅದನ್ನು ಕ್ಲೀನ್ ಮಾಡ್ಕೊಂಡು ಬಂದು ಮತ್ತೆ ತಿರ್ಗಾ ಕೊಟ್ಟಿಗೆ ಒಳಗಡೆ ಇರುವಂಥ ಕರುವಾಗಲಿ ಹಸುವಾಗಲಿ ಅದು ಹುಲ್ಲೆಲ್ಲ ಹಾಕಿ ನಾವು ಮನೆ ಒಳಗಡೆ ಬಂದು ತಿಂಡಿ ತಿನ್ನೋಷ್ಟು 12 ಗಂಟೆ ಆಗಿರುತ್ತೆ ನೋಡಿ ಗೈಸ್. 1 ಗಂಟೆಗೆ ಬಂದು ಮತ್ತೆ ತಿರ್ಗಾ ಅದನ್ನು ಕೊಟ್ಟಿಗೆ ತೊಳೆದು ಹಸುಗಳಿಗೆಲ್ಲ ಹುಲ್ಲು ಹಾಕಿ ಆ ಹುಲ್ಲೆಲ್ಲ ಎತ್ಕೊಂಡು ಒಳಗಡೆ ಹಾಕಿ, ನನ್ನ ಮಗ ಇನ್ನೂ ಊಟ ಮಾಡಿಲ್ಲ, 3 o'clock ಆಗಿದೆ. ಇವಾಗ ಇದನ್ನು ವಾಶ್ ಮಾಡಿಬಿಟ್ಟು ಒಟ್ಟಿಗೆ ಊಟ ಮಾಡೋಣ ಅಂಥೇಳಿ ಇದನ್ನು ವಾಶ್ ಮಾಡ್ತಾಯಿದ್ದಾನೆ ಮಷಿನ್ನ. ನೋಡಿ ಗೈಸ್, ಮಷಿನ್ ಈ ಥರ ನೀಟಾಗಿ ವಾಶ್ ಮಾಡಿದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್. ಯಾವುದೇ ನೊಣ ಸೊಳ್ಳೆಗಳು ಏನು ಕೂರಲ್ಲ. ನಾವು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಗೈಸ್. ಆದರೆ ಡೈರಿ ಫಾರ್ಮ್ ಕೆಲಸ ತುಂಬಾ ಇರುತ್ತೆ. ಒಂದು 4-5 ಜನ ಇದ್ದರೆ ಏನು ಗೊತ್ತಾಗಲ್ಲ, ಈಸಿ ಅಂತ ಅನಿಸುತ್ತೆ. ನಾವು ಇಬ್ಬರೇ ಇರೋದ್ರಿಂದ, ಅಮ್ಮ ಮಗ ಇಬ್ಬರೇ ಮಾಡ್ತಾ ಇರೋದ್ರಿಂದ 25 ಹಸುನ ತುಂಬ ಕಷ್ಟ ಆಗ್ತಿದೆ. ಕಷ್ಟ ಆದ್ರೂ ಮಾಡ್ತಾಯಿದ್ದೀವಿ. ಮತ್ತು ನಾವು ಸಿಟೀಲಿ ಇರೋದ್ರಿಂದ ನಮಗೆ ವೀಡಿಯೋ ಮಾಡ್ಕೊಡೋಕ್ಕೂ ಯಾರೂ ಬರೋದಿಲ್ಲ. ಇಬ್ಬರೇ ಇರೋದ್ರಿಂದ ವೀಡಿಯೋ ಮಾಡೋದಕ್ಕೂ ನಮ್ಗೆ ತುಂಬ ಕಷ್ಟಪಡ್ತಾಯಿದ್ದೀವಿ. ನಾವು ಇಬ್ಬರು ಕೆಲಸ ಮಾಡ್ತಾಯಿರ್ತೀವಿ, ವೀಡಿಯೋ ಮಾಡಿಕೊಡೋರು ಯಾರೂ ಇರೋದಿಲ್ಲ. ಹಂಗಾಗಿ ಲಾಂಗ್ ವೀಡಿಯೋ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಹಾಕೋದಕ್ಕೆ. ಆದ್ರೂ ನಾನು ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಇದು ಮಾಡ್ಕೊಂಡು ನಾನು ಹಾಕ್ತಾಯಿದ್ದೀನಿ ಗೈಸ್. ಮಾಡಲೇಬೇಕು, ಜೀವನ ಇದು. ತುಂಬ ಕಷ್ಟಪಡ್ತಾಯಿದ್ದೀವಿ ಗೈಸ್. ಇದರಿಂದ ನಾವು ಮತ್ತೆ ಕಮ್ಬ್ಯಾಕ್ ಆಗಬೇಕು. ನಾವು 40 ಹಸು ಸಾಕಿದ್ವಿ, ಅಷ್ಟು ಹಾಲು 4 ಇದರಿಗೆ 2 ಕ್ಯಾನಿಗೆ ಬಂದಿದ್ದೀವಿ. ತುಂಬ ಬೇಜಾರಾಗುತ್ತೆ. ಮತ್ತು ನಾವು ಕಮ್ಬ್ಯಾಕ್ ಆಗಬೇಕು ಅಂತ ಸ್ಟ್ರಗಲ್ ಮಾಡ್ತಾಯಿದ್ದೀವಿ ಗೈಸ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹೈನುಗಾರಿಕೆಯವ್ರಿಗೆ ಸಪೋರ್ಟ್ ಮಾಡಿ ಗೈಸ್. ತುಂಬಾ ಕಷ್ಟ ಇರುತ್ತೆ, ಹೇಳ್ಬೋದು. ಬೆಳಿಗ್ಗೆ 2 ಅವರು, ಸಂಜೆ 2 ಅವರು, ಆಮೇಲೆ ಏನು ಕೆಲಸ ಇರಲ್ಲ ಅಂತ ಹೇಳ್ಬೋದು. ಬಟ್ ಇರುತ್ತೆ ಕೆಲಸ. ಇಬ್ಬರೇ ಇರೋರಿಗೆ ಇರುತ್ತೆ. 3-4 ಜನ ಇರೋರಿಗೆ ಅಡ್ಜಸ್ಟ್ ಮಾಡ್ಕೊತಾರೆ ಒಂದೊಂದು ಕೆಲಸ. ಆವಾಗ ಏನು ಅನಿಸಲ್ಲ, ಈಸಿ ಅಂತ ಅನಿಸುತ್ತೆ. ಇಬ್ಬರೇ ಮಾಡಬೇಕಂದ್ರೆ 25 ವರ್ಷನ ಚಾನ್ಸೇ ಇಲ್ಲ.
ತುಂಬ ಕಷ್ಟ ಇರುತ್ತೆ. ಅದು ಒಬ್ಬ ಈ ಲೇಡೀಸ್ ಮಗ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಗೈಸ್. ಮಾಡ್ತಾಯಿದ್ದೀವಿ ನಾವು. ಅದು ಸಿಟಿನಲ್ಲಿ ತುಂಬಾ ಕಷ್ಟ ಇದೆ. ನಾವು ಆದರೂ ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ನಾವು ಕಂಬ್ಯಾಕ್ ಆಗಬೇಕು, ಇದರಿಂದನೇ ನಾವು ಮುಂದುವರಿಬೇಕು ಅನ್ನೋ ಆಸೆ ಅಷ್ಟೇ. ಅದಕ್ಕೋಸ್ಕರ ನಾವು ಇಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀವಿ ಗೈಸ್. ಈ ಹೈನುಗಾರಿಕೆಗೆ ನಿಮ್ಮಂಥ ಸಪೋರ್ಟ್ ಬೇಕು ಗೈಸ್. ಸಪೋರ್ಟ್ನ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ. ತುಂಬ ಕಷ್ಟ ಇರುತ್ತೆ ಕೆಲಸಗಳು. ನೋಡಿ ಈ ಥರ ಎಲ್ಲ ವಾಶ್ ಮಾಡಬೇಕು. ನೋಡಿ ಒಳಗಡೆ ಎಲ್ಲ ನೀರು ಬಿಡ್ತಾಯಿದ್ದಾನೆ ಪೈಪ್ ಒಳಗಡೆ. ಒಂದೊಂದು ಪೈಪೂ ನೀರು ಬಿಡಬೇಕು. ಒಳಗಡೆ ಏನಾದರೂ ಅದು ಕಟ್ಕೊಂಡಿದ್ರೇಕೇ ಅದು ಹೊರಗೆ ಬಂದುಬಿಡತ್ತೆ. ನೋಡಿ 4 ಪೈಪ್ಗಳಿಗೂ ನೋಡಿ ಎಲ್ಲದಕ್ಕೂ ಒಳಗಡೆ ಬ್ರಷ್ ಹಾಕಿ ಕ್ಲೀನಾಗಿ ವಾಶ್ ಮಾಡಬೇಕು. ಎಷ್ಟು ಬರ್ತಿದೆ ನೋಡಿ, ಎಷ್ಟು ಕೆನೆ ಬರ್ತಿದೆ ಅಂತ. ಒಂದೊಂದು ಪೈಪಲ್ಲೂ ಅಷ್ಟು ಕೆನೆ ಕಟ್ಕೊಂಡಿದೆ. ಅದು ಏನು ಅವಾಗವಾಗ ವಾಶ್ ಮಾಡ್ತಾಯಿದ್ದೀವಿ. ವಾಶ್ ಮಾಡಿದ್ರೂ ಇಷ್ಟು ಬರುತ್ತೆ. ವಾಶ್ ಮಾಡಿಲ್ಲ 2 ತಿಂಗಳು ಹಂಗೆ ಬಿಡ್ತು ಅಂದರೆ ಇನ್ನೂ ಎಷ್ಟಿರುತ್ತೆ ಕಟ್ಕೊಂಡು. ಹಾಲೇ ಹೋಗೋದಿಲ್ಲ ಹಂಗೆ ಬಿಟ್ಬಿಟ್ರೆ. ನೋಡಿ ಎಷ್ಟು ಕೆನೆ ಕಟ್ಕೊಂಡಿದೆ ನೋಡಿ ಅಷ್ಟು ಕೆನೆ ಕಟ್ಕೊಂಡಿದೆ. ಹಂಗೆ ಒಂದೊಂದು ಪೈಪ್ಗೂ ನೀರು ಬಿಟ್ಕೊಂಡು ಆ ಬ್ರಷ್ ಹಾಕ್ಕೊಂಡು ನೀರನ್ನ ಹಿಂದೆಯಿಂದ ನೀರನ್ನು ಬಿಡಬೇಕು. ಆವಾಗ ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ ಗೈಸ್. ನೋಡಿ ಎಷ್ಟು ಗಲೀಜಿದೆ ಅಂತ, ಎಷ್ಟು ಕೆನೆ ಕಟ್ಕೊಂಡಿದೆ ನೋಡಿ. ಈ ಥರ ನೋಡಿ ಹಾಗೆ ಬಿಟ್ಟಾಗ ಕ್ಲೀನಾಗಿ ನೀರು, ಶುದ್ಧವಾದ ನೀರು ಹೊರಗೆ ಬಂದಾಗ ಎಲ್ಲ ಕ್ಲೀನಾಗಿದೆ ಅಂತ ನೋಡಿ ಗೈಸ್. ಈ ಥರ ಅದು ಎಲ್ಲಿ ವಾಷರ್ ಹಾಕಬೇಕು ಮತ್ತು ಆ ಬೆಲ್ಟೆಲ್ಲ ಹೆಂಗೆ ಅದನ್ನು ಮತ್ತೆ ತಿರ್ಗಾ ಫಿಟ್ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲಾಗಿ ತೋರಿಸಿದ್ದೀನಿ ಗೈಸ್. ನೋಡ್ಕೊಳ್ಳಿ. ಹೊಸೊಬ್ರಿಗೆ ಇದು ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹೊಸೊಬ್ರಿಗೆ ಅದು 1 ಸತಿ 2 ಸತಿ ಅದು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಅದು ನಮ್ಮ 2-3 ಸತಿ ನಾವು ಟ್ರೈ ಮಾಡಿದಾಗ ಅದು ಮತ್ತೆ ಈಸಿ ಆಗುತ್ತೆ. ಏನಿಲ್ಲ ಅಂಥ ಕಷ್ಟ ಏನೂ ಇಲ್ಲ. 1-2 ಸತಿ ಅಷ್ಟೇ ಅನಿಸುತ್ತೆ. ಯಾವುದೇ ಕೆಲಸ ಆದರೂ ಕಷ್ಟನೇ. ಇಷ್ಟಪಟ್ಟು ಮಾಡಬೇಕಷ್ಟೇ. ಇಂಟ್ರೆಸ್ಟಿಂದ ಕಲಿಬೇಕು, ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಕಷ್ಟನೂ ಇಷ್ಟನೇ ಆಗುತ್ತೆ. ಕಷ್ಟಪಟ್ಟರೆ ಸುಖ ಸಿಗೋದಲ್ವಾ ಗೈಸ್. ಕಷ್ಟಪಡಲೇಬೇಕು. ಜೀವನ ಮಾಡಬೇಕಂದ್ರೆ ಕಷ್ಟಪಡಲೇಬೇಕು. ನೋಡಿ ಎಷ್ಟು ಗಲೀಜಿದೆ ಅಂತ, ಎಷ್ಟು ಕೆನೆ ಕಟ್ಕೊಂಡಿದೆ ಒಳಗಡೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ವಿಡಿಯೋ ನಮಗೆ ಯೂಸ್ಫುಲ್ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಗೈಸ್. ನೋಡಿ ಗೈಸ್ ಎಲ್ಲ ಮಾಡ್ತಾಯಿದ್ದಾನೆ ನನ್ನ ಮಗ. ಆದರೆ ಹೈನುಗಾರಿಕೆಯವ್ರಿಗೆ, ನನ್ನ ಮಗನಿಗೆ 30 ವರ್ಷ. ಹೈನುಗಾರಿಕೆಯವ್ರಿಗೆ ಹುಡುಗಿನೇ ಕೊಡಲ್ವ, ರೈತರಿಗಾಗಲಿ ಅಥವಾ ಹೈನುಗಾರಿಕೆಯವ್ರಿಗೆ ಹುಡುಗಿರನ್ನೇ ಕೊಡಲ್ಲ. ಹಸು ಸಾಕೊಂಡಿದ್ದಾನೆ ಅಂದರೆ ಹುಡುಗಿರು ಕೇಳೋಕ್ಕೋದ್ರೆ ಅವರು ಮದುವೆನೇ ಆಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ಒಬ್ಬರು ಹುಡುಗಿರೂ ಇಷ್ಟಪಡೋದಿಲ್ಲ. ಓದಿರೋರಾಗಲಿ ಓದದೇ ಇದ್ದವರಾಗಲಿ ಇಷ್ಟನೇ ಪಡೋದಿಲ್ಲ. ಹೈನುಗಾರಿಕೆ ಅಂದಿದ ತಕ್ಷಣ ತೊಪ್ಪೆ ಎತ್ತಬೇಕು, ಅವ್ರ ಮನೆಗೆ ಹೋಗ್ಬಿಟ್ಟು ತೊಪ್ಪೆ ಎತ್ತೋದಕ್ಕೆ ಏನಕ್ಕೆ ಅಂತ ಒಬ್ಬರು ಇಷ್ಟಪಡಲ್ಲ. ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ, ಇದು ಹೈನುಗಾರಿಕೆ ಅವ್ರು ನೋಡಿ ಹುಡುಗಿರನ್ನೇ ಕೊಡಲ್ವಲ್ಲ, ಹೆಂಗೆ ಜೀವನ ನಡೆಯೋದು ಅಂತ ಅಂತ ಹೇಳಿದ್ರೆ, ಇಲ್ಲ ಏನಾದರೂ ನಾನು ಇದನ್ನು ಬಿಡೋದಿಲ್ಲ, ನಾನು ಹಸುನೇ ಸಾಕೋದು, ಹಸುವಿಂದನೇ ನಾನು ಮುಂದೆ ಬರಬೇಕು ಅಂತ ಅವನು ಅದೇ ಇಂಟ್ರೆಸ್ಟ್ ಅವನಿಗೆ. ಏನೇ ಆದ್ರೂ ಅದನ್ನು ಹಸುನ ಬಿಡೋದಿಲ್ಲ ಅಂತ ಚಿಕ್ಕ ವಯಸ್ಸಿಂದ ಇದೇ ಮಾಡ್ತಾಯಿದ್ದಾನೆ. 13-14 ವರ್ಷದ ಎಕ್ಸ್ಪೀರಿಯೆನ್ಸು ಅವನಿಗೆ. 30 ಇಯರ್ಸು. ಮದುವೆ ಮಾಡಬೇಕು ಅಂದರೆ ಹುಡುಗಿರು ಯಾರೂ ಸೆಟ್ ಆಗ್ತಿಲ್ಲ. ಯಾರು ಹೈನುಗಾರಿಕೆ ಅಂದರೆ ಯಾರು ಇಷ್ಟಪಡಲ್ಲ. ರೈತರು ಮತ್ತು ಹೈನುಗಾರಿಕೆ ಅಂದರೆ ಯಾವ ಹುಡುಗಿರು ಒಬ್ಬರು ಇಷ್ಟಪಡೋದಿಲ್ಲ ಗೈಸ್. ಇದರಲ್ಲೂ ಆದಾಯ ಇದೆ, ಬಟ್ ಕಷ್ಟಪಡಬೇಕಷ್ಟೇ. ಕೆಲಸದವ್ರು ಇಟ್ಕೊಂಡು ಮೇಂಟೈನ್ ಮಾಡೋ ಕೆಪಾಸಿಟಿ ಇತ್ತು ಅಂತಂದರೆ ಏನು ಕಷ್ಟ ಆಗೋಲ್ಲ, ಈಸಿ ಆಗುತ್ತೆ. ಅಂದರೆ ಅಲ್ಲಿ ತನಕ ನಾವು ಬೆಳಿಬೇಕು, ಕೆಲಸದವ್ರನ್ನ ಇಟ್ಕೊಳ್ಳೋಷ್ಟು ನಾವು ಬೆಳಿಬೇಕು. ಅಲ್ಲಿ ತನಕ ನಾವು ಸ್ಟ್ರಗಲ್ ಮಾಡಿ ಮುಂದೆ ಬರಬೇಕು. ನೋಡಿ ಗೈಸ್, ಅದೆಲ್ಲ ಕ್ಲೀನಾಗಿ ಸೋಪ್ ಪೌಡ್ರಾಗಲಿ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಬೇಕು ಗೈಸ್. ಬೆಲ್ಟು, ಇದು ಏನು ಮೇಲೆ ಕ್ಯಾಪು ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಜೋಡಿಸೋದು ಹೆಂಗೆ ಅನ್ನೋದನ್ನು ತೋರಿಸ್ತಾನೆ ನೋಡಿ ಗೈಸ್. ನೋಡಿ ಬ್ರಷ್ ಎಲ್ಲ ತೊಳಿಬೇಕು. ಎಲ್ಲ ಕ್ಲೀನಾಗಿ ವಾಶ್ ಮಾಡಿದಾಗ ನೋಡಿ ಈ ಥರ ಶುದ್ಧ ನೀರಿಂದ ವಾಶ್ ಮಾಡಿದಾಗ ಅದು ಕ್ಲೀನಾಗಿ ವಾಶ್ ಆಗುತ್ತೆ. ಮತ್ತು ಇದರಿಂದ ನಮಗೂ ಯಾವುದೇ ಸೊಳ್ಳೆ ಆಗಲಿ ನೊಣ ಆಗಲಿ ಈ ಥರ ಅವಾಗವಾಗ ವಾಶ್ ಮಾಡಿಕೊಂಡ್ರೆ ಏನು ಅನ್ನಲ್ಲ, ಅಕ್ಕಪಕ್ಕದವರು ಏನು ಅನ್ನಲ್ಲ, ಸೊಳ್ಳೆ ನೊಣನೂ ಬರಲ್ಲ, ನಮಗೂ ಅದು ಹಿಂಸೆ ಅಂತ ಅನಿಸಲ್ಲ. ನಾವು ದಿನದಲ್ಲಿ 6 ಸತಿ ಕೊಟ್ಟಿಗೆ ತೊಳಿತೀವಿ ಗೈಸ್, ಕ್ಲೀನಾಗಿರಬೇಕು ಅಂತ. ಸೊಳ್ಳೆ ಬರಬಾರ್ದು, ನೊಣ ಬರಬಾರ್ದು ಅಂತ. ಇಲ್ಲಾಂದರೆ ಇರೋದಕ್ಕಾಗಲ್ಲ. ನೊಣ ಸೊಳ್ಳೆ ಇತ್ತು ಅಂದರೆ ನಮಗೂ ಅಲ್ಲಿ ನಾವು ಅಕ್ಕಪಕ್ಕ ಮನೆ ಇರೋದ್ರಿಂದ, ನಾವು ಹಿಂದೆ ಕೊಟ್ಟಿಗೆ ಮಾಡ್ಕೊಂಡಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾವು 6 ಸತಿ ಕೊಟ್ಟಿಗೆನ ತೊಳಿತೀವಿ. ಎಷ್ಟೇ ಹಿಂಸೆ ಆದ್ರೂ, ಎಷ್ಟೇ ಕೆಲಸ, ಒಂದೊಂದು ದಿನ ಅಂತೂ ಮಾಡೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಇದಾಗುತ್ತೆ. ಎಷ್ಟೇ ಬಾಡಿ ಸ್ಟ್ರೈನ್ ಆದ್ರೂ ನಾವು ತೊಳಿತೀವಿ. ಹಂಗೆ ತೊಳೆಯೋದಕ್ಕೇ ಅಕ್ಕಪಕ್ಕದಲ್ಲಿ ಯಾರು ಏನು ಮಾತಾಡಲ್ಲ. ಸಿಟಿನಲ್ಲಿ ನಮಗೆ ಕ್ಲೀನಾಗಿ ಇಡ್ತಾರೆ, ಅಷ್ಟು ಕಷ್ಟಪಡ್ತಾರೆ. ಬೆಳಿಗ್ಗೆ ಎದ್ದರೆ ಅಕ್ಕಪಕ್ಕದವ್ರೆಲ್ಲ ಕೇಳ್ತಾರೆ, ಎಷ್ಟು ಕಷ್ಟಪಡ್ತೀರಪ್ಪ, ಇಷ್ಟು ಕಷ್ಟ ಬೇಕಾ ನಿಮ್ಮಿಬ್ಬರಿಗೂ ಅಂತ ಕೇಳ್ತಾರೆ. ಆದ್ರೂ
ನಾವು ಇದನ್ನೇ ಮಾಡ್ತೀನಂತ ನನ್ನ ಮಗ ಹಠ ಮಾಡ್ಕೊಂಡು ನಾನು ಅದನ್ನೇ ಮಾಡಬೇಕು ಅಂತ ಅದನ್ನೇ ಮಾಡ್ತಾಯಿದ್ದಾನೆ ಗೈಸ್. ಇದರಲ್ಲೂ ಆದಾಯ ಇದೆ, ಕಷ್ಟಪಡಬೇಕಷ್ಟೇ. ನಾವು ಕೆಲಸದವ್ರು ಇಟ್ಕೋ ಅಷ್ಟು ಬೆಳಿಬೇಕು, ಆವಾಗ ಒಂದು ಸ್ವಲ್ಪ ಈಸಿ ಆಗುತ್ತೆ ಅನಿಸುತ್ತೆ. ಅಲ್ಲಿ ತನಕ ನಾವು ಕಷ್ಟಪಡಲೇಬೇಕು. ನೋಡಿ ದೊಡ್ಡದು ಪೈಪ್ಗೆ ದೊಡ್ಡ ಪೈಪ್ಗೆ ದೊಡ್ಡದು ಆ ಬ್ರಷ್ ಹಾಕ್ಕೊಂಡು ವಾಶ್ ಮಾಡಬೇಕು. ನೀರನ್ನ ಬಿಟ್ಟಾಗ ಕ್ಲೀನಾಗಿ ಹೊಟ್ಟೋಗ್ಬಿಡುತ್ತೆ ಎಲ್ಲನೂ, ಆ ಕೆನೆ ಕಟ್ಕೊಂಡಿರುವಂಥದ್ದೆಲ್ಲನೂ ಕ್ಲೀನಾಗಿ ಹೊಟ್ಟೋಗ್ಬಿಡುತ್ತೆ ಗೈಸ್. ನೋಡಿ ನೀಟಾಯಿತು, ಪೈಪೆಲ್ಲ ನೀಟಾಯಿತು. ಇವಾಗ ಅದನ್ನು ಜೋಡಿಸೋದು ಹೆಂಗೆ ಅಂತ ತೋರಿಸ್ತಾನೆ. ಅದು ಎಲ್ಲೆಲ್ಲಿ ಹೋಲ್ಗಳಿರುತ್ತೆ ಅದನ್ನು ನೀಟಾಗಿ ಅಲ್ಲಲ್ಲಿ ಕ್ಲೀನಾಗಿ ಟೈಟಾಗಿ ಫಿಟ್ ಮಾಡಬೇಕು. ಇಲ್ಲಾಂದರೆ ನಾವು ಇದಕ್ಕೆ ಹಾಲ್ಗೆ ಪೈಪ್ ಹಾಕುವಾಗ ಅದು ಫುಲ್ ಪೈಪೆಲ್ಲ ಬಿಚ್ಚೋಗ್ಬಿಟ್ರೆ ಡಿಸ್ಟರ್ಬೆನ್ಸು. ನಾವು ಮಿಷಿನ್ ಹಾಕುವಾಗ ಹಾಲು ಕರಿಯುವಾಗ ಅದಕ್ಕೋಸ್ಕರ ಇವಾಗ ಕ್ಲೀನಾಗಿ ಟೈಟಾಗಿ ಅದನ್ನ ಫಿಟ್ ಮಾಡಬೇಕು. ಟೈಟಾಗಿ ಫಿಟ್ ಮಾಡಿಲ್ಲ, ಲೂಸಾಗಿ ಫಿಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಮತ್ತು ನಮಗೇ ಅದು ತೊಂದರೆ ಆಗುತ್ತೆ. ನಾವು ಹಾಲಿಗೆ ಇದಕ್ಕೆ ಮಿಷಿನ್ ಹಾಕ್ಬೇಕಂದಾಗ ಹಾಲು ಕರಿಯುವಾಗ ನೋಡಿ, ಇದು ಮಿಷಿನ್ ಮೇಲ್ಗಡೆ ಅದಕ್ಕೆ ನೀರು ಬೀಳಬಾರ್ದು. ನೀರು ಬೀಳದೇ ಇರೋ ಥರ ನಾವು ಅದು ಕೆಳಗಡೆ ಪ್ಲೇಟ್ ಮಾತ್ರ ತೊಳಿಬೇಕು. ಮೇಲ್ಗಡೆ ಮಿಷಿನ್ಗೆ ನೀರು ಬಿದ್ದರೆ ಮಿಷಿನ್ ಹೊಟ್ಟೋಗ್ಬಿಡುತ್ತೆ. ಬರೀ ಆ ಪ್ಲೇಟ್ ಮಾತ್ರ ನೀರು ಬೀಳಿಸ್ಕೊಂಡು ಅದನ್ನ ನೀಟಾಗಿ ವಾಶ್ ಮಾಡಬೇಕು. ಮೇಲ್ಗಡೆ ನೀರು ಒಂದು ಸ್ವಲ್ಪನೂ ಅದಕ್ಕೆ ತಾಗಬಾರ್ದು ಆ ಮಿಷಿನ್ಗೆ. ಆ ಥರ ಆ ಬರೀ ಪ್ಲೇಟ್ ಮಾತ್ರ ಹಂಗೆ ತೊಳ್ಕೊಬೇಕು ಗೈಸ್. ಮತ್ತು ನೋಡಿ ಆ ಪೈಪ್ ಒಳಗಡೆ ನೀರು ಬಿಡಬೇಕು. ಆವಾಗಲೂ ಅಲ್ಲಿನೂ ಇರುತ್ತೆ, ಅಲ್ಲಿನೂ ಕೆನೆ ಕಟ್ಕೊಂಡಿರುತ್ತೆ. ಕ್ಲೀನಾಗಿ ಬಿಟ್ಟಾಗ ಓಟೋಗ್ಬಿಡುತ್ತೆ ನೀರು. ಆ ಪೈಪ್ ಎಲ್ಲಿರ್ತದೆ ಆ ಪೈಪ್ಗೆಲ್ಲ ನೀರು ಬಿಡಬೇಕು ಗೈಸ್, ಆವಾಗ ಕ್ಲೀನಾಗಿ ವಾಶ್ ಆಗುತ್ತೆ. ನೋಡಿ ಇವಾಗ ಹೆಂಗೆ ಫಿಟ್ ಮಾಡೋದು ಅನ್ನೋದನ್ನು ತೋರಿಸ್ತಾನೆ. ಅಲ್ಲೇ ಇರುತ್ತೆ, ಹೋಲ್ಗಳೆಲ್ಲ ಅಲ್ಲಲ್ಲೇ ಇರ್ತವೆ. ಅದಕ್ಕೆ ಜಸ್ಟ್ ಟೈಟಾಗಿ ಫಿಟ್ ಮಾಡಬೇಕು. ಲೂಸ್ ಆಯಿತು ಅಂದರೆ ನಾವು ಹಸುಗಳಿಗೆ ಹಾಕುವಾಗ ಅದು ಬಿಚ್ಚೋಗ್ಬಿಡುತ್ತೆ ಮಿಷಿನ್ ಹಾಕುವಾಗ. ಆವಾಗ ತುಂಬ ಹಿಂಸೆ ಆಗುತ್ತೆ, ಟೈಮ್ ಬೇರೆ ಆಗಿಬಿಟ್ಟಿರ್ತದೆ. ಇದು ಪೈಪ್ಗಳು ಬಿಚ್ಚೋಗ್ಬಿಟ್ರೆ ಅಂತೂ ಆವಾಗ ತುಂಬಾ ಹಿಂಸೆ ಆಗುತ್ತೆ. ಹಂಗಾಗಿ ನೀಟಾಗಿ ಅದನ್ನ ಫಿಟ್ ಮಾಡಬೇಕು. ನೋಡಿ ವಾಷರು ಅಲ್ಲಿರುತ್ತೆ, ಅದರಲ್ಲೇ ಇರುತ್ತೆ. ಆ ವಾಷರ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಫಿಟ್ ಮಾಡಬೇಕು. ಮತ್ತು ರಬ್ಬರು ನೋಡಿ, ಆ ರಬ್ಬರ್ನ ನಾವು ಈ ಜಾರ್ಗೆ ಹಾಕ್ತೀವಲ್ಲ ಆ ಥರ ರಬ್ಬರ್, ಅದು ಮಿಕ್ಸಿ ಜಾರ್ಗೆ ಹಾಕ್ತೀವಲ್ಲ ಆ ಥರ ರಬ್ಬರು. ಆ ರಬ್ಬರ್ನ ಕ್ಲೀನಾಗಿ ಕೂರಿಸ್ಬಿಟ್ಟು ಆ ಥರ ಕ್ಲೀನಾಗಿ ಟೈಟ್ ಮಾಡಿದ್ರೆ ನೋಡಿ ಅದು ಫಿಟ್ ಆಯಿತು. ಕ್ಲೀನಾಗಿ ಫಿಟ್ ಮಾಡಿಬಿಟ್ಟು ಆ ಮೇಲ್ಗಡೆ ನಟ್ಟಿರುತ್ತೆ ಅದನ್ನು ಅಷ್ಟೇ ಕ್ಲೀನಾಗಿ ಆ ನಟ್ಟನ್ನ ಟೈಟಾಗಿ ಫಿಟ್ ಮಾಡಬೇಕು. ಈ ನಟ್ಟನ್ನ ನೋಡಿ ಅವ್ನು ತಿರುಗಿಸ್ತಾ ಇದ್ದಾನೆ. ಆ ನಟ್ಟನ್ನ ಟೈಟಾಗಿ ಫಿಟ್ ಮಾಡಬೇಕು. ಅದ್ರ ಪಕ್ಕ ಇರುವಂಥದ್ದನ್ನು ಎಳೆದ್ರೆ ಅದು ಬಿಚ್ಚೋಗುತ್ತೆ, ಆ ಗಾಳಿ ಎಲ್ಲ ಹೊರಗೆ ಬಂದು ಅದನ್ನು ಟೈಟ್ ಮಾಡಿಕೊಂಡು ಮಿಷಿನ್ ಹಾಕಿದಾಗ ಟೈಟಾಗಿ ಕೂತ್ಕೊಂಡು ಅದು ಹಾಲನ್ನ ಕ್ಲೀನಾಗಿ ಎಳ್ಕೊಳ್ಳುತ್ತೆ. ನೋಡಿ ಗೈಸ್ ಕ್ಲೀನಾಯಿತು. ಈಗ ಪೈಪ್ಗಳನ್ನ ಫಿಟ್ ಮಾಡಬೇಕು. ಪೈಪ್ಗಳು ನೋಡಿ, ಇದು ಹಾಲು ಹೋಗುತ್ತಲ್ಲ ಅದು ದೊಡ್ಡ ಪೈಪು, ಇನ್ನೆರಡು ಸಣ್ಣ ಪೈಪು ಇರುತ್ತೆ, ಇದು ಗಾಳಿ ಹೋಗುತ್ತೆ. ನೋಡಿ ಆ ಗಾಳಿನ ಎಳ್ಕೊಳ್ಳುತ್ತೆ. ನೋಡಿ ಸಣ್ಣ ಪೈಪ್ 2, ದೊಡ್ಡ ಪೈಪ್ 1, ಒಟ್ಟು 3 ಪೈಪ್ ಇರ್ತವೆ. ಈ 3 ಸೇರಿಸಿ ಒಂದು ಕ್ಲ್ಯಾಂಪ್ ಹಾಕಿರ್ತಾರೆ. ಈ ಪೈಪಲ್ಲಿ ಅದು ಕ್ಲ್ಯಾಂಪ್ ಒಂದು ಮಾತ್ರ ಹಿಡ್ಕೊಂಡಿದೆ, ಇನ್ನೆರಡು ಬಿಟ್ಟೋಗಿದೆ, ಅದು ಹಾಕೋಕ್ಕಾಗಲ್ಲ, ಚಿಕ್ಕದು ಕ್ಲ್ಯಾಂಪ್ ಅದು. ಹಂಗಾಗಿ ಅದಕ್ಕೆ ನಾವು 3 ಸೇರಿಸಿ ಪ್ಲಾಸ್ಟರ್ ಹಾಕಬೇಕು. ಇಲ್ಲಾಂದರೆ ನಾವು ಹಸುಗೆ ಮಿಷಿನ್ ಹಾಕುವಾಗ ನಮಗೆ ಹಿಂಸೆ ಆಗುತ್ತೆ. ಮತ್ತು ಹಸು ಕಾಲ್ಗೆಲ್ಲನೂ ಅದು ಸುತ್ತಕೊಂಡು ಪೈಪ್ ಮತ್ತೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಆ 3 ಸೇರಿಸಿ ನಾವು ಕ್ಲ್ಯಾಂಪ್ ಹಾಕಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಟೇಪ್ ಸುತ್ತಿದ್ರೂ ಪರವಾಗಿಲ್ಲ. ಒಟ್ಟು 3 ಒಟ್ಟಾಗಿರಬೇಕು. ಅದು ಒಂದೊಂದು ಬಿಡಿಸ್ಕೊಂಡಂಗಿದ್ರೆ ಅದು ಹಸು ಕಾಲ್ಗೆಲ್ಲನೂ ಇದು ಮಾಡ್ಕೊಳ್ಳುತ್ತೆ. ನಾವು ಹಾಕುವಾಗ ತುಂಬ ಹಿಂಸೆ ಆಗುತ್ತೆ ಗೈಸ್. ನೋಡಿ ತುಂಬ ಟೈಟಾಗಿ ಹಾಕಬೇಕು. ಇದು ಮೆಷಿನ್ಗೂ 3 ಮತ್ತು ಅಲ್ಲಿನೂ 3, ನೋಡಿ ಇಲ್ಲಿನೂ 3 ಕ್ಲೀನಾಗಿ ಈ ಥರ ಟೈಟ್ ಆಗಿದ್ಮೇಲೆ ನೋಡಿ ಇದು 3 ಒಂದು ಬಿಟ್ಟೋಗ್ಬಿಟ್ಟಿದೆ, ಕ್ಲ್ಯಾಂಪ್ ಒಂದರಲ್ಲಿ ಮಾತ್ರ ಕೂತಿದೆ. ಹಂಗಾಗಿ ನನ್ನ ಮಗ ಇದನ್ನು ಹಾಕ್ತಾಯಿದ್ದಾನೆ, ಪ್ಲಾಸ್ಟರ್ ಹಾಕ್ತಾಯಿದ್ದಾನೆ. ನೋಡಿ ಹಿಂಗೆ ಪ್ಲಾಸ್ಟರ್ ಸುತ್ತಬೇಕು, 3 ಸುತ್ತಬಿಟ್ರೆ ಅವಾಗ ನಮಗೆ ಈಸಿ ಕೆಲಸ ಆಗೋದು. ಒಂದು 10 ನಿಮಿಷದಲ್ಲಿ ಒಂದು 20 ನಿಮಿಷದಲ್ಲಿ ನಾವು ಹಾಲೆಲ್ಲ ಕರೆದ್ಬಿಡ್ತೀವಿ. 7-8 ಹಸುಗೆ ಒಂದು 20 ನಿಮಿಷದಲ್ಲೆಲ್ಲ ಹಾಕ್ಕೊಂಡ್ಬಿಡ್ತೀವಿ ನಾವು. ಎಲ್ಲ ಕ್ಲೀನಾಗಿತ್ತು ಅಂತಂದರೆ ಏನು ಬೇಜಾರಿಲ್ಲ ಗೈಸ್, ಮಾಡ್ಬೋದು. ಎಲ್ಲ ಅನುಕೂಲ ಇರಬೇಕು ಅಷ್ಟೇ. ಹೈನುಗಾರಿಕೆಯಲ್ಲಿ ಎಲ್ಲ ಅನುಕೂಲ ಇತ್ತು ಅಂತ ಹೇಳಿದ್ರೆ ಫಾಸ್ಟಾಗಿ ಕೆಲಸ ಮುಗ್ದೋಗ್ಬಿಡುತ್ತೆ. ನೀರು ಎತ್ಕೊಂಡು ಈಬೇಕು ಅಥವಾ ಒಂದೊಂದನ್ನು ಇದು ಮಾಡಬೇಕು ಅಂದಾಗ ತುಂಬ ಟೈಮ್ ಎಳೆದುಬಿಡುತ್ತೆ, ತುಂಬ ಜಾಸ್ತಿ ಇದಾಗುತ್ತೆ. ಹಂಗಾಗಿ ಎಲ್ಲ ಅನುಕೂಲ ಮಾಡಿಕೊಂಡು ನಾವು ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಅನುಕೂಲ ಮಾಡಿಕೊಂಡು ನಾವು ಮಾಡಿದಾಗ ಏನು ಕಷ್ಟ ಆಗೋಲ್ಲ, ಈಸಿಯಾಗಿ ನಾವು ಮಾಡ್ಬೋದು ಗೈಸ್. ನೋಡಿ 3ಕ್ಕೂ ಸೇರಿಸಿ ಟೇಪ್ ಹಾಕ್ದ ಗೈಸ್. ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನನ್ನ ವಿಡಿಯೋನ ಫಾಲೋ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ವೆರಿ ಮಚ್ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಗೈಸ್. ನೋಡಿ
ಫೈನಲಿ ರೆಡಿ ಆಯಿತು ಗೈಸ್.